ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಯುಕೆ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ಹಾಲಿಂದ ಕೆನೆ ಯಾವ ಥರ ತೆಗೆಯೋದು ಅಂತ ತೋರಿಸ್ತೀನಿ. ಮಾಮೂಲಿ ಥರ ತೆಗೆಯೋದು, ದಪ್ಪವಾಗಿ ಯಾವ ಥರ ಬರೋದು ಅಂತ ತೋರಿಸ್ತಾ ಇದ್ದೀನಿ ನಾನು. ಕೆನೆನ ನೋಡಿ, ಪಾಕೆಟ್ ಹಾಲಾಯಿತು, ಯಾವುದಾದ್ರೂ ಹಾಲಿಂದ ತೆಗಿಬೋದು. ಇಷ್ಟು ದಪ್ಪ ಕೆನೆ ಬರುತ್ತೆ ತೆಗೆದ್ರೆ. ಇವಾಗಲೇ ಹೊಸ್ದಾಗಿ ನೋಡ್ತಿರೋ ನಮ್ಮ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಲೀಟ್ರ್ ಹಾಲು ಹಾಕ್ಕೊತಾ ಇದ್ದೀನಿ. ಪಾಕೆಟ್ ಹಾಲು ಆಯಿತು ಯಾವುದು ನಡೆಯುತ್ತೆ. ಹಾಲನ್ನ ಸರಿಯಾಗಿ ಬಿಸಿ ಮಾಡ್ಕೊಳ್ಳಿ. ಒಂಚೂರು ನೀರು ಹಾಕ್ಕೊಳ್ಳಿ. ನೀರನ್ನ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬೇಡಿ, ಕೆನೆ ಚೆನ್ನಾಗಿ ಬರಲ್ಲ. ದಪ್ಪವಾಗಿ ಬರಬೇಕು ಅಂದರೆ ನೀರು ಕಡಿಮೆನೇ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಬಿಸಿ ಮಾಡಿ, ಜಾಸ್ತಿ ಬಿಸಿ ಮಾಡಿಬಿಡಿ. ಬಿಸಿ ಮಾಡಿ ಹಾಲನ್ನ ಕುದ್ದ ಮೇಲೆ ಮತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಗ್ಯಾಸ್ನ ಮತ್ತೆ ಬಿಸಿ ಮಾಡ್ಕೊಳ್ಳಿ. 5 ನಿಮಿಷ ಹಾಗೆ ಬಿಡಿ. ಹಾಲು ಚೆನ್ನಾಗಿ ಕುದಿಬೇಕು, ಅಂದರೆ ಕೆನೆ ಕಟ್ಟುತ್ತೆ. ಈ ಥರ ಮೇಲೆ ಕುದ್ದು ಮೇಲೆ ಬರೋ ಅಷ್ಟರಲ್ಲಿ ಅದನ್ನು ಉಬ್ಬಿ ಮತ್ತೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ಮತ್ತೆ ಕುದಿಸ್ಕೊಳ್ಳಿ. ಈ ಥರ ಒಂದು 5-10 ನಿಮಿಷ ನೀವು ಕುದಿಸ್ಕೊಂಡ್ರೆ ಕೆನೆ ಚೆನ್ನಾಗಿ ಕಟ್ಟುತ್ತೆ. ಮಾಮೂಲಿ ಹಂಗೆ ಇಟ್ಟರೆ, ಹೊರಗಡೆ ಇಟ್ಟರೆ ಕೆನೆ ಚೆನ್ನಾಗಿ ಬರೋಲ್ಲ. ಇದು ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು 4 ಅವರು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಕೆನೆ ಚೆನ್ನಾಗಿ ಕಟ್ಟುತ್ತೆ. ನೋಡಿ, ಇವಾಗ ನಾನು 4 ಅವರು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಕೆನೆ ಹೆಂಗೆ ಕಟ್ಟೈತೆ ಅಂತ. ಕೆನೆನ ಸೈಡಿಂದ ಬಿಡಿಸ್ಕೊಳ್ಳಿ, ಇಲ್ಲ ಅಂದರೆ ಅಂಟ್ಕೊಳ್ಳುತ್ತೆ. ಕೆನೆ ತೆಗಿಯೋಕ್ಕೆ ಹೋದರೆ ಕಟ್ಟಾಗುತ್ತೆ, ಸರಿಯಾಗಿ ಬರೋಲ್ಲ, ಅದರಲ್ಲೇ ಉಳ್ಕೊಳ್ಳುತ್ತೆ. ಸೈಡಿಂದ ಸ್ಪೂನಿಂದ ತಗೊಳ್ಳಿ. ಸ್ಪೂನಿಂದ ತಗೊಂಡು ಕೆನೆನ ತಗೊಳ್ಳಿ ಮೇಲ್ಗಡೆ. ನೋಡಿ ಇದು ಯಾವ ಥರ ಬಂದೈತೆ ಅಂತ. ಇಷ್ಟು ದಪ್ಪ ಕೆನೆ ಬಂದೈತೆ. ಥರ ಕೆನೆ ಮಾಡಿ ಇಟ್ಕೊಂಡು ಒಂದು ವಾರ 4-5 ದಿನ ಬಿಟ್ಟರೆ ಮನೆಯಲ್ಲೇ ಬೆಣ್ಣೆ ಮಾಡ್ಕೋಬೋದು ನಾವು. ನೋಡಿ, ನಾನಿವಾಗ ತೆಗೆದು ಒಂದು ಬಾಕ್ಸಿಗೆ ಹಾಕಿ ಇಟ್ಕೊತಾ ಇದ್ದೀನಿ. ಇವಾಗ ಸೈಡಿಂದ ಒಂಚೂರು ಕೆನೆ ಹತ್ಕೊಂಡಿರುತ್ತೆ, ಅದು ಸ್ಪೂನಿಂದ ಕೆರೆದು ತೆಗೆದ್ರೆ ಬರುತ್ತೆ. ಈ ಥರ ಸೈಡಿಂದ ತಗೊಳ್ಳಿ. ನೋಡಿ, ಇವಾಗ ನಾನು ಒಂದು ವಾರದಿಂದ ಸ್ಟೋರ್ ಮಾಡಿ ಇಟ್ಕೊಂಡಿರೋ ಬೆಣ್ಣೆ ಇದನ್ನು ನೋಡಿ ಯಾವ ಥರ ತೆಗಿಬೇಕು ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ಥರ ಕೆನೆ ತೆಗೆಯೋದು ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.